51 ಹಾಗೂ 52ನೆಯ ಕವನ. ವ್ಯಾಕುಲಿತ ವಿಪ್ರರ ವಿಸತಿಯ ದಿವಾಕರನ, ಲೋಕಾಯತರ ರತ್ನಾಕರನ, ಲಾವಕರ ಹಿಸುಣರ, ದಾಯಾಭಾಗಿಗಳ ಶೋಕಿಗರ, ಮಾಯಾವಿಗಳ ದರ್ವೀಕಾರನ, ವಿನಯೋಗಿಗಳ ಸರ್ವೈಕ ಮತ್ಸರದೊಳಗೆ ಬದುಕುವವನಾವ ಕೇಳೆಂದ. ಅಂದರೆ ಶಕುನಿಯು ದುರ್ಯೋಧನ ತಿಳಿಸುತ್ತಾನೆ, ವ್ಯಾಕುಲಗೊಂಡ ಬ್ರಾಹ್ಮಣರು, ಅನುಕೂಲ ಇಲ್ಲದ ಹೆಂಡತಿ, ಸೂರ್ಯಲೋಕಾಯುತರ ಸಮುದ್ರ, ಕುತ್ಸಿತಾನಾದ ಮನುಷ್ಯ, ಚಾಡಿಕೋರ, ದಾಯಾದಿ, ದುಃಖಿಸುವವನು, ಮೋಸಗಾರ, ಅಡಿಗೆಯವನು, ರಾಜನಿಯೋಗಗಳು ಇವು ಮತ್ಸರದಿಂದ ಬದುಕುವವನಾರಿದ್ದಾನೆ ಹೇಳು ಎಂದು ಶಕುನಿಯು ದುರ್ಯೋಧನಿಗೆ ಕೇಳುತ್ತಾನೆ. 52ನೆಯ ಕವನ. ಮಂಜು ಮಹಿಯನ್ನು ಮುಸುಕುವಂತೆ ಧನುಂಜಯ ಕಾನನವ ಸುಡುವಂತೆ, ತನ್ನಂಜಿಕೆ ಹುಮ್ಮವನು ಹೊಯ್ದ ಅರಸು ಒಂದದಲ್ಲಿ, ರಾಜಂಕರ ಪಾಂಡವರು ನಿನ್ನನ್ನು ಭಂಜಿಸುವ ಆವರ ಅಂಗಳದಲ್ಲಿ, ನವಕುಂಜರನು ಕಾಲಾಟ ಸಿಂಹಕ್ಕೆ ಸೇರುವುದೇ ಎಂದನು. ಅಂದರೆ ಶಕುನಿ ಹೇಳುತ್ತಾನೆ, ಮಂಜು ಭೂಮಿಯನ್ನು ಮುಸುಕುವಂತೆ, ಅಗ್ನಿಯು ಕಾಡನ್ನು ಸುಡುವಂತೆ, ಭಯವು ಮಹಾ ಸಂತೋಷವನ್ನು ನಾಶ ಮಾಡುವಂತೆ, ನಿನ್ನನ್ನು ಸಂತೋಷಗೊಳಿಸುತ್ತಿರುವ ಪಾಂಡವರು ಯಾವುದಾದರೂ ವಿಧಿಯಿಂದ ನಿನ್ನನ್ನು ನಾಶ ಮಾಡುತ್ತಾರೆ. ಹರೆಯದ ಆನೆಯು ನಿರ್ಭೀತಿಯಿಂದ ಓಡಾಡುವುದು ಸಿಂಹಕ್ಕೆ ಸೊಗಸುವುದಿಲ್ಲ ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.